ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಮಸಾಲ ಪಡ್ಡೂನ ಯಾವ ರೀತಿ ಮಾಡೋದು ನೋಡೋಣ. ಬ್ಯಾಟರ್ ಆಲ್ರೆಡಿ ಪ್ರಿಪೇರ್ಡ್, ಇದು ದೋಸೆ ಬ್ಯಾಟರ್ ಏನಿದೆ ಅದೇ ಬ್ಯಾಟರ್ಗೆ ಮಾಡ್ತಾ ಇರೋದು. ಈ ರೆಸಿಪಿನ ಮಾಡಲಿಕ್ಕೆ ಭಾಳನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್. ಆಲ್ರೆಡಿ ನಾವು ದೋಸೆ ಹಿಟ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದೇ ಹಿಟ್ಟು. ಅದಕ್ಕೆ ಒಂದು ಕ್ಯಾರೆಟ್ ಏನಿದೆ ಅದು ತುರಿದಿಟ್ಕೊಂಡಿರೋದು, ಆಮೇಲೆ ಕೊತ್ತಂಬರಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು 4 ಮೆಣಸಿನಕಾಯಿ ಭಾಳನೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಹಾಗೆಯೇ ಒಂದು 3 ಈರುಳ್ಳಿನ ಬಳಸ್ತಾ ಇದ್ದೀವಿ. ಈರುಳ್ಳಿನ ಹಾಗೆಯೇ ಹಸಿಯಾಗೆ ಹಾಕಬೇಕು. ಪರ್ಫೆಕ್ಟಾಗಿ ಅಂದರೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದಾದ್ಮೇಲೆ ನಿಧಾನಕ್ಕೆ ಜೆಂಟಲಾಗಿ ಮಿಕ್ಸ್ ಮಾಡಬೇಕು. ಬಿಕಾಸ್ ನಾವೆಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಮೊದಲು ಮಿಕ್ಸ್ ಮಾಡ್ಕೊಂಡಿದ್ರೆ ಈಗ ಆಗ್ತಿರಲಿಲ್ಲ. ಸೊ ಒಂದೇ ಸರಿ ಹಾಕಿರೋದ್ರಿಂದ ಈಗ ಜೆಂಟಲಾಗಿ ಮಿಕ್ಸ್ ಮಾಡಬೇಕು, ಚೆಲ್ಲದೆ ಇರೋ ಥರ. ಕೆಳಗಿಂದ ಮೇಲೆ ತೊಗೊಂಡ್ರೆ ಬೇಗನೆ ಕ್ವಿಕ್ಕಾಗಿ ಮಿಕ್ಸ್ ಆಗುತ್ತೆ. ಸೊ ಅದೇ ಟೆಕ್ನ ಯೂಸ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಚಾಪ್ ಮಾಡ್ಕೊಂಡಿದ್ವಿ ಅದೆಷ್ಟು. ಸೊ ಈಗ ನೋಡ್ತಿರ್ಬೋದು ಬ್ಯಾಟರ್ ಸಿದ್ಧ ಆಗಿದೆ ಮಸಾಲ ಪಡ್ಡು ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸೋಡಾ ಕೂಡ ಯೂಸ್ ಮಾಡಿರ್ತೀವಿ ನಾವು ದೋಸೆ ಬ್ಯಾಟರ್ಗೆ. ಸೊ ಇದು ಬ್ಯಾಟರ್ನ ಕನ್ಸಿಸ್ಟೆನ್ಸಿ ನೀವಿಲ್ಲಿ ನೋಡ್ತಿರ್ಬೋದು. ಎಲ್ಲ ತರಕಾರಿ ಕಾಣ್ತಾ ಇದೆ. ಸೊ ಈ ಪಡ್ಡು ಹಂಚಿಗೆ ಆಯಿಲನ್ನು ಹಾಕ್ಕೊಳ್ಳಿ. ಎಲ್ಲದಕ್ಕೂ ಒಂದೊಂದು ಟೀ ಸ್ಪೂನಷ್ಟು. ನಾವಿಲ್ಲಿ ಐರನ್ ಕಾಸ್ಟ್ ತವಾ ಯೂಸ್ ಮಾಡ್ತಿರೋದ್ರಿಂದ ಆಯಿಲ್ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಅದೇ ನಾನ್ ಸ್ಟಿಕ್ ಅಂದರೆ ಆಯಿಲ್ನ ಅವಶ್ಯಕತೆ ಇಲ್ಲದೆ ಇರೋ ಥರ ಮಾಡ್ಬೋದು. ಸೊ ಇದನ್ನು ಬ್ಯಾಟರ್ ಏನಿದೆ ಅದು ಫಿಲ್ ಆಗೋಷ್ಟು ಅಷ್ಟೇ ಹಾಕಿ. ಜಾಸ್ತಿ ಹಾಕಿದರೆ ಏನಾಗುತ್ತೆ, ತಿರುವಿ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಇಡ್ತಾ ಇದ್ದೀವಿ. ಸೊ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕೋದಿದ್ರೆ ಹಾಕ್ಬೋದು. ಸೊ ಇದೊಂದು ಸ್ವಲ್ಪ ಬೇಯಬೇಕು. ಸೊ ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುವಿ ಹಾಕ್ಕೊಳ್ತಾ ಇದ್ವಿ. ಸೊ ಈಗ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ತಿರುವಿ ಹಾಕ್ತಾಯಿದ್ವಿ. ಚೆನ್ನಾಗಿ ಬರುತ್ತೆ ಕೂಡ. ದಪ್ಪ ಸ್ಪೂನನ್ನು ತೊಗೊಂಡ್ರೆ ಈ ಥರ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಒಂದು ತೆಳುವಾದ ಚಾಕುವನ್ನೇ ತೊಗೊಂಡು ಈ ರೀತಿ ತಿರುವಿ ಹಾಕ್ತಾಯಿದ್ದೀವಿ. ಹಾಗೆಯೇ ಪಡ್ಡು ಹಾಕುವಾಗ ಸುತ್ತಲೂ ಹಾಕ್ಕೊಂಡು ಮಿಡಲಲ್ಲಿ ಲಾಸ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ, ಪಡ್ಡು ಸೀಯೋದಿಲ್ಲ ಮಿಡಲಲ್ಲಿರೋದು. ಸೊ ಈಗೆಲ್ಲನೂ ಫ್ಲಿಪ್ ಓವರ್ ಮಾಡಿದ್ದೀವಿ. ಇನ್ನೊಂದು ಸೈಡ್ ಬೇಯಿಸಿದ್ರೆ ಆಗೋಯ್ತು ನಮ್ಮ ಮಸಾಲ ಪಡ್ಡು. ಇದು ಕೂಡ ಜಸ್ಟ್ ಒಂದು 5 ಮಿನಿಟ್ಸ್ ಅಂತೂ ಬೇಯಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ಮಿನಿಟ್ಸ್ ಆದರೆ ಸಾಕು. ಐರನ್ ಫಸ್ಟ್ ತವಾ ಆಗಿರೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ, ಹಾಗೂ ಎಲ್ಲ ಕಡೆಯೂ ಸಮ ಪ್ರಮಾಣದಲ್ಲಿ ಬೇಯುತ್ತೆ. ಸೊ ಈಗ ತಿರುವಿ ಹಾಕ್ತಿದ್ದೀವಿ. ನೋಡ್ತಿರ್ಬೋದು ಎಲ್ಲ ಕಡೆ ಬೆಂದಿದೆ ನಮ್ಮ ಮಸಾಲ ಪಡ್ಡು. ಹೀಗೆ ತೆಗಿತಾ ಇದ್ದೀವಿ. ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿರುವಂತಹ ರೆಸಿಪೀಸಿಗೆ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ದ ವಿಡಿಯೋ ಆ್ಯಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.